ಗಂಗಾವತಿ ಉಪವಿಭಾಗದಿಂದ ಸುಮಾರು 7 ಪ್ರಕರಣಗಳು 5 ಪ್ರಕರಣಗಳು 7 ಜನ ಆರೋಪಿಗೆ ನಾವು ವಶಪಡಿಸಿಕೊಂಡು ಅವರಿಂದ 250 ಗ್ರಾಮಷ್ಟು ಗೋಲ್ಡ್, ಸುಮಾರು 41 ಲಕ್ಷ ಅಷ್ಟು ಬೆಲೆ ಬಾಳು ಎಲ್ಲ ರಿಕವರಿ ಮಾಡಿದ್ವಿ. 5 ಪ್ರಕರಣಗಳಲ್ಲಿ ಇದರಲ್ಲಿ ಬೇಸಿಕಲಿ ಒಂದು ಪ್ರಕರಣ ಕುಷ್ಟಗಿದು ಇಂಪಾರ್ಟೆಂಟ್ ಪ್ರಕರಣ ಆಗಿತ್ತು. ಇದರಲ್ಲಿ ಒಂದು ಅಪ್ರಾಪ್ತ ಬಾಲಕನಿಗೆ ಇಬ್ಬರು ಪರಿಚಯ ಮಾಡಿಕೊಂಡು ಅವನ ಕಡೆಯಿಂದ ಸಿಗರೇಟ್ ಇದು ಪ್ರಾಕ್ಟೀಸ್ ಮಾಡಿಸ್ತಾರೆ, ಹ್ಯಾಬಿಟ್ ಮಾಡಿಸಿ ಅದು ವಿಡಿಯೋಗ್ರಾಫಿ ಮಾಡಿಸಿ ಅವ್ರ ತಂದೆಯವರಿಗೆ ನಾವು ಇದು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿ ಸುಮಾರು 1 ವರ್ಷದಿಂದ ಒಂದು ಕಡೆ ದುಡ್ಡು ಎಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ. ಆ ಮಗು ದುಡ್ಡು ಎಕ್ಸ್ಟಾರ್ಷನ್ ಕೊಡೋಕ್ಕಾಗಲಿಲ್ಲ, ಮನೆಯಿಂದ ಬಂಗಾರ ತಂದು ಕೊಟ್ಟಿರ್ತಾನೆ ಸುಮಾರು 120 ಗ್ರಾಮ್ಸ್ ಅಷ್ಟು. ಸೊ ನಾವು ಎಂಟೈರ್ ಗೋಲ್ಡ್ ಮತ್ತು ಕ್ಯಾಶ್ ರಿಕವರಿ ಮಾಡಿದ್ವಿ. ಕ್ಯಾಶ್ ಎಷ್ಟು ಸರ್? ಕ್ಯಾಶ್ ಅದೊಂದು ಜಾಸ್ತಿ ಇಲ್ಲ, 30,000 ಅಷ್ಟು ಕ್ಯಾಶ್ ಕೊಟ್ಟಿರ್ತಾನೆ. ಉಳಿದಿದ್ದೆಲ್ಲ ಗೋಲ್ಡಲ್ಲಿ ಅವನು ಎಕ್ಸ್ಟ್ರಾಕ್ಟ್ ಮಾಡಿದ್ದಕ್ಕೆ ಹೆದರಿಕೆ ತಂದು ಕೊಟ್ಟಿರ್ತಾರೆ. ಸೊ ಅವ್ರ ತಂದೆ ಕೊಟ್ಟಂಥ ಪ್ರಕರಣ ಮೇಲೆ ನಾವು ಎಕ್ಸ್ಟ್ರಾಕ್ಷನ್ ಕೇಸ್ ಮಾಡಿಕೊಂಡು ಅವರಿಬ್ಬರು ನಾವು ದಸ್ತಗಿರಿ ಮಾಡಿ ಅವ್ರ ಕಡೆಯಿಂದ ಎಂಟೈರ್ ಗೋಲ್ಡ್ ಮತ್ತು ಕ್ಯಾಶ್ ರಿಕವರಿ ಮಾಡಿದ್ವಿ. ಸೊ ಇದು ಒಂದು ಕುಷ್ಟಗಿ ಠಾಣೆಯಲ್ಲಿ ಒಂದು ಒಳ್ಳೆಯ ಪ್ರಕರಣ. ಮತ್ತು ಆ ಬಾಲಕಿಗೆ ಕೂಡ ನಾವು ಕೌನ್ಸಿಲಿಂಗು ಮತ್ತು ಈಗಿನ ಕಾಲದಲ್ಲಿ ವಿತ್ ಸೋಷಿಯಲ್ ಮೀಡಿಯಾ ನಾವು ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀವಿ, ವಿತ್ ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್ ಅವೇರ್ನೆಸ್ ನಾವು ಮಾಡ್ತಾನೆ ಇದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೈವೇಟ್ ಫೋಟೋಸ್ಗಳು ಶೇರ್ ಮಾಡೋದಾಗಲಿ, OTPಗಳು ಶೇರ್ ಮಾಡೋದಾಗಲಿ, ಇದರಿಂದ ಅಪರಿಚಿತ ವ್ಯಕ್ತಿಗೆ ಯಾವತ್ತೂ ಯಾವುದು ಏನು ಶೇರ್ ಮಾಡಬಾರ್ದು. ಸೊ ಆ ಪ್ರಯುಕ್ತ ನಾವು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ತಂದೆ ತಾಯಿಯವ್ರಿಗೂ ತುಂಬ ಜವಾಬ್ದಾರಿ ಆಗುತ್ತೆ. ಮೊಬೈಲು ಮತ್ತು ಇದರಿಂದ ಸ್ವಲ್ಪ ಅವೇರ್ನೆಸ್ಸು ಅದು ಚೆಕ್ ಮಾಡೋದು, ಆಮೇಲೆ ಮಕ್ಕಳಿಗೆ ಇದ್ರ ಬಗ್ಗೆ ಬ್ಯಾಡ್ ಎಫೆಕ್ಟ್ಸ್ ಆಫ್ ಸೋಷಿಯಲ್ ಮೀಡಿಯಾ ಬಗ್ಗೆ ತಿಳಿಸ್ತಾ ಇರೋದು. ನಿನ್ನೆ SBI ATM ಇದ್ರದ್ದೊಂದು ಅಟೆಂಪ್ಟ್ ಆಗಿತ್ತು. ಸುಮಾರು 3 ಗಂಟೆ 4 ನಿಮಿಷಕ್ಕೆ ಒಂದು ಎರಿಟಿಗಾ ವೆಹಿಕಲಲ್ಲಿ ಸುಮಾರು 3ರಿಂದ 4 ಜನ ಬಂದು ATM 3 ಗಂಟೆ 4 ನಿಮಿಷ ಎಂಟರ್ ಆಗಿ 3 ನಿಮಿಷ 13 ನಿಮಿಷಕ್ಕೆ ಹೊರಗೆ ಹೋಗ್ತಾರೆ. ಅವರು ಅಲ್ಲಿದ್ದಂಥ ಸ್ಪ್ರೇಗೆ ಇದು ಮಾಡಿ ಆಮೇಲೆ ಒಂದು ಕಟರ್ ತೊಗೊಂಡು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಬೆಂಕಿ ಹಚ್ಕೊಂಡು ಓಡ್ಬಿಡ್ತಾರೆ. ಸೊ ಈ ಪ್ರಯುಕ್ತ ನಾವು ಒಂದು ಕೇಸ್ ಕೂಡ ಮಾಡ್ಕೊಂಡಿದ್ದೀವಿ. ಇವನ್ ಹೊಸಪೇಟೆಯಲ್ಲೂ ಕೂಡ ಸೇಮ್ ಆಗಿ ಒಂದು ಆಗಿದೆ ಅಂತೇಳಿ ಅದ್ರದ್ದು ಇಲ್ಲಿದ್ದು ನಾವೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮುಂದಿನ ತನಿಖೆ ಮಾಡ್ತಾಯಿದ್ವಿ. ಆ ಪ್ರಯುಕ್ತ ನಿನ್ನೆ ಎಲ್ಲ ಬ್ಯಾಂಕರ್ಸ್ ಹಳೆ ಕೂಡ ಮಾಡಿದ್ದೀವಿ ನಾವು. ಬ್ಯಾಂಕರ್ಸ್ ಕರೆದ್ಬಿಟ್ಟು ಅವರು ಇದ್ದಂಥ ವೆಂಡರ್ಸ್ಗಳು ಯಾರು ಅದ್ರ ಬಗ್ಗೆ ಅಲಾರ್ಮ್ ಹೋಗಬೇಕು, ಏನಾದರೂ ಬಂದಲ್ಲಿ ಅಲಾರ್ಮ್ಗಳು ಹೋಗಬೇಕು. ಅದು ಏನೂ ಆಗಿಲ್ಲ ನಿನ್ನೆ, ಇನ್ನೂ ನಮಗೂ ಬಂದಿಲ್ಲ, ಅವ್ರ ವೆಂಡರ್ಸ್ಗೂ ಬಂದಿಲ್ಲ. ವೆಂಡರ್ಸ್ ಚೇಂಜ್ ಆಗಿದ್ದು ಕೂಡ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ಎಲ್ಲ ಅಲಾರ್ಮ್ಸ್ಗಳು ಆಫೀಸರ್ಸ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ನಿಮ್ಮದಂಥ CCTVಸು ಆಮೇಲೆ ಗಾರ್ಡ್ಸು ಅಲಾರ್ಮ್ ಸಿಸ್ಟಮ್ಸ್ ವರ್ಕ್ ಇದಾವೆಲ್ಲ ಅಂತೇಳಿ ಇದ್ರ ಬಗ್ಗೆ ಒಂದು ವಾರದಲ್ಲಿ ಕಂಪ್ಲೇಂಟ್ಸ್ ಕೊಡಬೇಕು. ನಾವು ಆಫೀಸರ್ಸ್ ಕೂಡ ವಿಸಿಟ್ ಮಾಡಿಬಿಟ್ಟು ಇವೆಲ್ಲ ಕಂಪ್ಲೇಂಟ್ಸ್ ಕೊಡ್ತೀವಿ ಅಂತ. ನಾವಿದು ಅಲ್ಲದೆ ನಿನ್ನೆ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ಮೇಲೆ ಆಕ್ಸಿಸ್ ಬ್ಯಾಂಕ್ದವ್ರು ಕೂಡ ನಾವು ಕರೆಸಿದ್ವಿ ಇಲ್ಲಿ. ಅವ್ರಿಗೂ ಕೂಡ ನಾವು ಕೇಳಿದ್ವಿ, 15 ದಿನದಿಂದ ನಿಮಗೆ ಕರೆಂಟ್ ಇಲ್ಲ ಅಂತೇಳಿ. ದೇ ಗೇವ್ ದೇರ್ ಓನ್ ರೀಸನ್ಸ್. ಅವ್ರು ನಾವು ಇದಕ್ಕೆ ಕೊಟ್ಟಿದ್ವಿ, ಬಟ್ ನಾವು ಅಬ್ಸಲ್ಯೂಟ್ಲಿ ರಾಂಗು. ವಿದಿನ್ 1 ಡೇ ಅಲ್ಲಿ ಇದು ಮಾಡಬೇಕು ಅಂಥೇಳಿ ಯಾರೋ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ಮೇಲೆ ನಾವು ಅದು ಅವ್ರ ಗಮನಕ್ಕೆ ತಂದಮೇಲೆ ಹೇಳಿದ್ದೀವಿ. ಬಟ್ ಅವ್ರಿಗೆ ಇಂಥವೆಲ್ಲ ಆ ಲ್ಯಾಪ್ಸಸ್ ತುಂಬ ಕಾಣ್ತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಅವರಿಗೆ ರೆಕ್ಟಿಫೈ ಮಾಡಿಬಿಟ್ಟು ವಾರ್ನ್ ಮಾಡಿದ್ವಿ. ಸರ್, ಈಗ ಹೊಸ ಅಯೋಧ್ಯದ ಮನೆ ಕೇಸಿಂದ ಏನಾದ್ರು ಹೊಸ ಅಯೋಧ್ಯದ ಕೇಸಲ್ಲಿ ಅವರು 2 ಡೆತ್ ಆದಮೇಲೆ ಅವ್ರ ತಾಯಿಯವರು ಕೂಡ ಸ್ಟೇಬಲ್ ಆಗಿದ್ದಾರೆ. ಇದ್ದಂಥ ನಾವು ಯಾರು ಕಾನೂನಿಗೆ ಸಂಘರ್ಷಕ್ಕೆ ಒಳಗಾದ ಬಾಲಕನಿಗೆ ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಅವನದು ಇನ್ನೂ ಡಿಸ್ಚಾರ್ಜ್ ಇನ್ನೂ ಆಗಿಲ್ಲ. ಅವನು ಬೇಸ್ಡ್ ಆನ್ ಟ್ರೀಟ್ಮೆಂಟು ಆಮೇಲೆ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗು ಮತ್ತು ಇದ್ರ ಮೇಲೆ ನಾವು ಮುಂದಿಂದು ನ್ಯಾಯಾಲಯ ಅಲ್ಲಿ ಬಾಳ ಮಂಡಳಿ ಕಾರಣ ಏನಂತ ಮೋಟಿವ್ ಏನಂತ ಗೊತ್ತಾಗ್ತದೆ. ರೀಸನ್ ನಾವು ಅವರಿಗೆ ವರ್ಷ ತಗೊಂಡ ಮೇಲೆ ಮಾತಾಡ್ತೀವಿ. ಬೇಸಿಕಲಿ ವಿ ಹ್ಯಾವ್ ಟು ಗಿವ್ ಏನು ಕೊಡಬೇಕು, ನಾನು ಅಫಿಷಿಯಲಿ ಸ್ಟೇಟ್ಮೆಂಟ್ ಕೊಡ್ತೀನಿ ಏನು. ಸೊ ಹಾಗಾಗಿ ಅವ್ನು ಒಂದ್ಸಲ ನಾವು ನಮ್ಮ ಹತ್ರ ತೊಗೊಂಡು ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ನಾನು ಕನ್ಫರ್ಮ್ ಆಗಿ ಹೇಳ್ತೀವಿ. ಬಟ್ ಅದರ್ವೈಸ್ ನಮಗೆ ಅವ್ನು ಮಾಡಿರೋ ರೀಸನ್ ಏನಂತೇಳಿ ನಮಗೆ ಗೊತ್ತಿದೆ ಏನು, ಆಲ್ಮೋಸ್ಟ್ ತಮಗೂ ಕೂಡ ಗೊತ್ತಾಗಿರಬೇಕು. ಬಟ್ ನಾನು ಅನ್ಲೆಸ್ ಅಂಡ್ ಅಂಟಿಲ್ ವಿ ಟೇಕ್ ಹಿಮ್ ಅಫಿಷಿಯಲಿ ತೊಗೊಂಡ್ಮೇಲೆ ನಾನು ನಿಮಗೆ ಹೇಳಿದ್ದು. ಅವ್ರ ತಾಯಿದು ಸ್ಟೇಟ್ಮೆಂಟ್ ಕೊಡೋ